ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 8. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 160ನೇ ಪುಟ. ಶೀರ್ಷಿಕೆ: ಕೆಲವು ಮೆಚ್ಚಿನವರಲ್ಲ, ಆದರೆ ಅನೇಕ ಸ್ನೇಹಿತರು. ಸತ್ಯವೇದದ ವಾಕ್ಯ: ಮಿತ್ರನ ಪ್ರೀತಿಯು ನಿರಂತರ, ಸಹೋದರನ ಜನ್ಮವು ಆಪತ್ತಿನಲ್ಲಿ ಸಾರ್ಥಕ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 17ನೇ ವಚನ. ಜ್ಞಾನ ವಿವೇಕದಿಂದ ನೀಡಲಾಗುವ ಕರುಣೆಯು ಒಳ್ಳೆಯದು, ಆದರೆ ಆ ನಾಗರಿಕನು ಕರುಣೆಗೆ ಯೋಗ್ಯನೋ ಎಂಬುದನ್ನು ತಿಳಿದುಕೊಂಡು ಜ್ಞಾನ ವಿವೇಚನೆಯಿಂದ ಅದನ್ನು ನೀಡಬೇಕು. ಹಾಗಾದರೆ ಬುದ್ಧಿವಾದ ಮತ್ತು ಸಲಹೆಯನ್ನು ಸ್ವೀಕರಿಸುವವರ ಬಗ್ಗೆ ಏನು ಹೇಳಬೇಕು? ವ್ಯಾಜ್ಯವಾಡಿದವನ ಸಂಗಡಲೇ ಅದನ್ನು ಚರ್ಚಿಸು. ಒಬ್ಬನ ಗುಟ್ಟನ್ನು ಹೊರಪಡಿಸಬೇಡ, ಅದನ್ನು ಕೇಳುವವನು ನಿನ್ನನ್ನು ದೂಷಿಸಾನು. ನಿನಗೆ ಬಂದ ಅಪಕೀರ್ತಿಯು ಹೋಗದು. ಸಮಯೋಚಿತವಾದ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ. ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಹೊನ್ನಿನ ಮುರುವಿಗೂ ಅಪರಂಜಿಯ ಆಭರಣಕ್ಕೂ ಸಮಾನ ಎಂದು ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೆ ವಾಕ್ಯವು ಹೇಳುತ್ತದೆ. ಪರಲೋಕದೆಡೆಗೆ ಧ್ಯಾನಿಸುತ್ತಾ ಒಬ್ಬರಿಗೊಬ್ಬರು ಸಹಾಯ ಮಾಡಲು ಸ್ನೇಹವನ್ನು ಬೆಳೆಸಿಕೊಂಡು ದೈವತ್ವ ಮತ್ತು ಪರಲೋಕದವುಗಳ ವಿಷಯಗಳ ಮೇಲೆ ಮಾತನಾಡಿದರೆ ಅದಕ್ಕೆ ಒಂದು ಮೌಲ್ಯವಿರುತ್ತದೆ. ಆದರೆ ಸಂಭಾಷಣೆಯು ಸ್ವಾರ್ಥ ಅಥವಾ ಲೋಕದವುಗಳ ಮುಖ್ಯವಿಲ್ಲದ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿದ್ದರೆ ಮೌನವೇ ಸುವರ್ಣದ ಮೌಲ್ಯವಾಗಿರುತ್ತದೆ. ಆಜ್ಞಾಧಾರಕ ಅಥವಾ ವಿಧೇಯವಾಗುವ ಕಿವಿಯು ತಾಳ್ಮೆಯಿಂದ, ನಮ್ರತೆಯಿಂದ ಮತ್ತು ಬೋಧನೆಯನ್ನು ಆಲಿಸುವುದರಿಂದ ಖಂಡನೆಯನ್ನು ಸ್ವೀಕರಿಸುತ್ತದೆ. ಆಗ ಮಾತ್ರ ನಮ್ಮ ಪರಸ್ಪರ ಸಂಭಾಷಣೆ, ಮಾತುಕತೆಗಳು ಪ್ರಯೋಜನಕಾರಿಯಾಗಿದೆ ಎಂದು ತೋರಿಸುತ್ತದೆ ಮತ್ತು ಅವರು ಹೊಂದಿರಬೇಕು ಎಂದು ದೇವರು ಬಯಸುವುದೆಲ್ಲವೂ ಅವರಲ್ಲಿ ನೆರವೇರುತ್ತದೆ ಎಂದು ಸಾಬೀತಾಗುತ್ತದೆ. ದೈವೋಪದೇಶದ ಎರಡೂ ಕಡೆಯೂ ನೆರವೇರಿದಾಗ ಖಂಡಿಸುವ ಜ್ಞಾನಿಯು ತನ್ನ ಕರ್ತವ್ಯವನ್ನು ಮಾಡುತ್ತಾನೆ. ವಿಧೇಯವಾದ ಕಿವಿಯು ಖಂಡನೆಯ ಉದ್ದೇಶಗಳನ್ನು ಆಲಿಸಿ ಅವುಗಳಿಂದ ಪ್ರಯೋಜನವನ್ನು ಹೊಂದುತ್ತಾನೆ. ಎಷ್ಟೇ ಸೀಮಿತವಾಗಿದ್ದರೂ ನಾವು ಮಾಡಿಕೊಳ್ಳುವ ಸಹವಾಸವು ನಮ್ಮ ಮೇಲೆ ಕೆಲವು ಪ್ರಭಾವಗಳನ್ನು ಬೀರುತ್ತದೆ. ಅನ್ಯೋನ್ಯತೆಯ ಮಟ್ಟ, ವ್ಯವಹಾರ ಅಥವಾ ಸಂಪರ್ಕದ ನಿಷ್ಠೆ, ನಾವು ಬೆರೆಯುವವರ ಮೇಲಿನ ನಮ್ಮ ಪ್ರೀತಿ ಮತ್ತು ಗೌರವದ ಆಧಾರದ ಮೇಲೆ ನಾವು ಆ ಪ್ರಭಾವಕ್ಕೆ ಎಷ್ಟು ಮಣಿಯುತ್ತೇವೆ ಎಂಬುದು ನಿರ್ಧಾರವಾಗುತ್ತದೆ. ನಿಮ್ಮ ಒಳ್ಳೆಯ ಚಿತ್ತ, ಯೋಚನೆ, ನಿಮ್ಮ ನಿಸ್ವಾರ್ಥ ಕಾರ್ಯಗಳು ಕೇವಲ ನಿಮ್ಮ ನೆಚ್ಚಿನ ಕೆಲವು ಮಂದಿಗೆ ಮಾತ್ರವಲ್ಲ, ನೀವು ಬೆರೆಯುವ, ನಿಮ್ಮ ಸಂಪರ್ಕಕ್ಕೆ ಬರುವ ಎಲ್ಲರಿಗೂ ನೀವು ಹಾಗೆ ಮಾಡಬೇಕು. ಹೀಗೆ ನೀವು ಆತ್ಮೀಯ ಮತ್ತು ಶಾಶ್ವತವಾದ ಸ್ನೇಹಿತರು ಮತ್ತು ಬಾಂಧವ್ಯವನ್ನು ರೂಪಿಸಿಕೊಳ್ಳುತ್ತೀರಿ. ನಿಮ್ಮ ಸ್ವಂತ ಕೆಲಸಗಳೇ ನಿಮಗೆ ಮತ್ತೆ ಪ್ರತಿಫಲಿಸುತ್ತದೆ. ಸಾಮಾಜಿಕ ಸಂಬಂಧಗಳ ಮೂಲಕ ಕ್ರೈಸ್ತೀಯ ಧರ್ಮವು ಈ ಲೋಕದ ಸಂಪರ್ಕಕ್ಕೆ ಬರುತ್ತದೆ. ದೈವ ಪ್ರಕಾಶವನ್ನು ಪಡೆದುಕೊಂಡ ಪ್ರತಿಯೊಬ್ಬನೂ ಜೀವದ ಬೆಳಕನ್ನು ಅರಿಯದ ಆತ್ಮಗಳ ಮಾರ್ಗವನ್ನು ಬೆಳಗಿಸಬೇಕು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನದ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.